Hi, hello, namaskara. Welcome back to my channel Bhumi in the City. This is a very special vlog because ನಾನು ನನ್ನ ಪೇರೆಂಟ್ಸ್ ಆ್ಯಂಡ್ ನನ್ನ ಆಂಟಿ ನಮ್ಮ ಅಕ್ಕನ್ನ ಫಸ್ಟ್ ಟೈಮ್ ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಆ್ಯಂಡ್ ಅವರೆಲ್ಲ ಅಂತೂ ತುಂಬ ಎಕ್ಸೈಟೆಡ್ ಆಗಿದ್ರು. ನಾವೆಲ್ಲ ಮೈಸೂರಿಂದ 12:30 ಮಿಡ್ ನೈಟ್ಗೆ ಹೊರಟ್ವಿ. ಸೊ ನಾವು ಬ್ಯಾಂಗ್ಳೂರ್ ರೀಚ್ ಆಗಿದ್ದು 3:30 ಆಗಿತ್ತು. ಸೊ ನಾವು ಮೆಜೆಸ್ಟಿಕ್ ಇಂದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಸ್ಸಲ್ಲಿ ಹೋದ್ವಿ. ಸೊ ಎವ್ರಿ 15 ಮಿನಿಟ್ಸ್ಗೆ ಬಸ್ ಅವೈಲೇಬಲ್ ಇರುತ್ತೆ. ಯು ಕ್ಯಾನ್ ಚೆಕ್ ಇಟ್ ಔಟ್. ನಾನು ರೆಫರೆನ್ಸ್ಗೆ ಫೋಟೋ ಹಾಕಿರ್ತೀನಿ. ನಮ್ ಫ್ಲೈಟ್ ಇದ್ದಿದ್ದು 9 AM ಬಟ್ ಐ ವಾಸ್ ಸೋ ಸ್ಕೇರ್ಡ್ ಆಫ್ ಬ್ಯಾಂಗ್ಳೂರ್ ಟ್ರಾಫಿಕ್. ನಾನ್ ಅನ್ಕೊಂಡೆ ಮಿಡ್ ನೈಟ್ ಅಲ್ಲೂ ಟ್ರಾಫಿಕ್ ಇರುತ್ತೆ ಅಂತ. ಅಂಡ್ ಸೊ ನಾವು ಬೇಗ ಮೈಸೂರಿಂದ ಹೊರಟ್ವಿ ಅಂಡ್ 4:30ಗೆ ರೀಚ್ ಆಗಿದ್ವಿ ನಾವು ಏರ್ಪೋರ್ಟ್ ನ. ಅಂಡ್ ಆಲ್ಸೋ ಐ ಡೆಂಟ್ ವಾಂಟ್ ಟು ಟೇಕ್ ಎನಿ ಚಾನ್ಸ್ ಬಿಕಾಸ್ ಅವ್ರ ಹಸ್ಬೆಂಡ್ ಮಕ್ಕಳು ಎಲ್ಲ ಅಷ್ಟು ಖುಷಿಯಿಂದ ನನ್ ಜೊತೆ ಕಳ್ಸಿದ್ದಾರೆ. ಸೊ ಐ ಹ್ಯಾಡ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಏನೋ ಮಿಸ್ಟೇಕ್ ಆಗದೆ ಇರೋ ಹಾಗೆ ಕರ್ಕೊಂಡು ಹೋಗ್ಬೇಕು ಅಂತ ನಾನಿದ್ದೆ. ಸೊ ವಿ ರೀಚ್ ವೇ ಟೂ ಅರ್ಲಿ ಟು ಏರ್ಪೋರ್ಟ್. ರೀಚ್ ಆದ್ಮೇಲೆ ನಾವು ಫಸ್ಟ್ ಮಾಡಿದ್ದೆ ಡಿಜಿ ಯಾತ್ರಾ ಸೆಲ್ಫ್ ರಿಜಿಸ್ಟ್ರೇಷನ್ ಕೌಂಟರ್ ಹತ್ರ ಹೋಗಿ ರಿಜಿಸ್ಟರ್ ಆದ್ವಿ. ಇಟ್ ವಾಸ್ ವೆರಿ ಕ್ವಿಕ್. ಜಸ್ಟ್ ಆಧಾರ್ ಕಾರ್ಡ್ ತೋರಿಸಿ ನಮ್ ಫೇಸ್ ಸ್ಕ್ಯಾನ್ ಮಾಡಿ ರಿಜಿಸ್ಟರ್ ಆದ್ವಿ. ಅಂಡ್ ಅವರು ಕೂಡ ತುಂಬಾ ಸರ್ಪ್ರೈಸ್ಡ್ ಆಗಿದ್ರು 9 o'clockಗೆ ಏನಕ್ಕೆ ಇವರು 4:30ಗೆ ಬಂದಿದ್ದಾರೆ ಅಂತ. ಸೊ ಹವೆವರ್ ಹೇಗೂ ಬೇಗ ಹೋದ್ವಿ, ಇನ್ನೇನ್ ಮಾಡೋದು ಅಂತ ಇವರು ಎಲ್ಲಾರು ಫೋಟೋಸ್ ತಗೊಳದ ಅಂತ ಎಕ್ಸೈಟ್ ಆಗಿದ್ರು. ಎಲ್ಲ ಫೋಟೋಸ್ ತಗೊಂಡು ಹಾಗೆ ಹೊರಗಡೆ ಇದ್ದು ಫ್ರೆಶ್ ಆಗಿ ದೆನ್ ವಿ ಗಾಟ್ ಇನ್ ಟು ದ ಏರ್ಪೋರ್ಟ್. ಡಿಜಿ ಯಾತ್ರಾದಲ್ಲಿ ರಿಜಿಸ್ಟರ್ ಆಗಿರೋದ್ರಿಂದ ಎಲ್ಲಾ ಕಡೆ ಟಿಕೆಟ್ ತೋರಿಸೋದು ಅವ್ರ ಆಧಾರ್ ಕಾರ್ಡ್ ತೋರಿಸೋ ನೆಸೆಸಿಟಿ ಇರಲಿಲ್ಲ. ಜಸ್ಟ್ ಹೋಗಿ ಫೇಸ್ ಸ್ಕ್ಯಾನ್ ಮಾಡಿದ್ರೆ ಸಾಕು, ಒಳಗಡೆ ಬಿಡ್ತಾ ಇದ್ರು. ತಲೆ ಸುತ್ತಾ ಇದೆಯಾ? ಹೇಳದೆ ಬರೋದಿಲ್ಲ ಕಣ ಹೈದ್ರಾಬಾದ್ನ ಅರೌಂಡ್ 10:30 AM ರೀಚ್ ಆದ್ವಿ ನಾವು. ಅಂಡ್ ನೀವು ನೋಡ್ದ ಹಾಗೆ ನಮ್ ಪಪ್ಪಾನ ಆಕ್ಚುಲಿ ಹೋಗೋಣ ಫ್ಲೈಟ್ ಅಲ್ಲಿ ಹೋಗ್ಬೇಕು ನಾನು ಅಂತ ಹೇಳ್ತಾ ಇದ್ದಿದ್ದು. ಬಟ್ ಫಸ್ಟ್ ಟೈಮ್ ಅವ್ರು ಕೂತಾಗ್ಲೇನೆ ಇನ್ಮೇಲಿಂದ ನಾನ್ ನೆಕ್ಸ್ಟ್ ಟೈಮ್ ಬರೋದೇ ಇಲ್ಲ ಅಂತ ಹೇಳ್ತಾ ಇದ್ರು. ಏನದು? ರಾಧಾ. ಓ ರಾಧಾ TMT. ಇದೆಲ್ಲ ಫನ್ ಆದ್ಮೇಲೆ ನಾವು ನಮ್ ಲಗೇಜ್ ಕಲೆಕ್ಟ್ ಮಾಡ್ಕೊಂಡು ಏರ್ಪೋರ್ಟ್ ಇಂದ ನಮ್ ಹೋಟೆಲ್ ಕಡೆ ಹೊರಟ್ವಿ. ಸೊ ನಾವು ಹೋಟೆಲ್ಗೆ ಹೋಗಿ ಚೆಕ್ ಇನ್ ಆಗಿ ಫ್ರೆಶ್ ಆಗಿ ಹಾಗೆ ಊಟ ಮಾಡ್ಕೊಂಡು ದೆನ್ ವಿ ಸ್ಟಾರ್ಟೆಡ್ ವಿತ್ ಆ ಫಸ್ಟ್ ಡೇ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ನಾವು ಫಸ್ಟ್ ಹೋಗಿದ್ದು ನಿಜಾಮ್ಸ್ ಮ್ಯೂಸಿಯಂ. ಸೊ ಇಲ್ಲಿ ಒಳಗಡೆ ವಿಡಿಯೋ ಅಂಡ್ ಫೋಟೋಗ್ರಫಿ ಸ್ಟ್ರಿಕ್ಟ್ಲಿ ನಾಟ್ ಅಲೌಡ್, ಬಟ್ ಟ್ರಸ್ಟ್ ಮೀ, ಒಳಗಿರೋ ಗೋಲ್ಡನ್ ಥ್ರೋನ್ ಮತ್ತೆ 176 foot ವುಡನ್ ವಾರ್ಡ್ರೋಬ್ ನೋಡಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ. ಅಂಡ್ ಆಲ್ಸೋ ವಿಲ್ ಗೆಟ್ ಟು ಸಿ ನಿಜಾಮ್ಸ್ ಅವರ ಲೈಫ್ ಸ್ಟೈಲ್, ಲಕ್ಸುರಿ ಮತ್ತೆ ಸಿಲ್ವರ್ ಐಟಮ್ಸ್ ಇದೆಲ್ಲ ಇಲ್ಲಿ ನೋಡ್ಬೋದು. ನಾವು ವಿಸಿಟ್ ಮಾಡಿದ ಸೆಕೆಂಡ್ ಪ್ಲೇಸ್ ಬಂದು ಚೌ ಮಹಲ್. ಸೊ ನೀವು ಹೈದ್ರಾಬಾದ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಂದ್ರೆ ಒಂದ್ ಹೋಲ್ ಡೇ ಕ್ಯಾಬ್ ಹೈರ್ ಮಾಡ್ಬೇಕಂತ ನೀಡಿಲ್ಲ. ಬಿಕಾಸ್ ಎಲ್ಲಾ ಪ್ಲೇಸಸ್ ಹತ್ರದಲ್ಲೇ ಇರೋದ್ರಿಂದ ಯು ಕ್ಯಾನ್ ಚೂಸ್ ಆಟೋ. ಸೊ ಈಸಿಯಾಗಿ ನೀವು ಟ್ರಾವೆಲ್ ಮಾಡ್ಬೋದು ಅಂಡ್ ಅಷ್ಟೊಂದು ಖರ್ಚು ಮಾಡೋ ನೆಸೆಸಿಟಿನೂ ಇರಲ್ಲ.
ಹೈದರಾಬಾದ್ನ ಒಂದು ಸೂಪರ್ ರಾಯಲ್ ಪ್ಲೇಸ್ ಅಂದ್ರೆ ಚೌಮಹಲ್ ಪ್ಯಾಲೇಸ್. ಚಾರ್ಮಿನಾರ್ ಹತ್ರನೇ ಇರೋ ಈ ಪ್ಯಾಲೇಸ್ ನಿಜಾಮ್ಸ್ ಅವರ ಲಕ್ಸುರಿ ಲೈಫ್ಗೆ ಪರ್ಫೆಕ್ಟ್ ಎಕ್ಸಾಂಪಲ್. ಲುಕ್ ಅಟ್ ದೋಸ್ ಹ್ಯೂಜ್ ಕ್ರಿಸ್ಟಲ್ ಶಾಂಡಿಲಿಯರ್ಸ್. ಇದನ್ನ ಬೆಲ್ಜಿಯಂ ಇಂದ ತರಿಸಿದ್ದಂತೆ. ಪ್ಯೂರ್ ರಾಯಲ್ಟಿ ವೈಬ್ಸ್. ಅಂಡ್ ಲುಕ್ ಅಟ್ ದಿಸ್ ಆರ್ಕಿಟೆಕ್ಚರ್. ಚೌ ಅಂದ್ರೆ 4, ಮಹಲ್ಲಾ ಅಂದ್ರೆ ಪ್ಯಾಲೇಸಸ್. ಅಂದ್ರೆ ಇಲ್ಲಿ 4 ಪ್ಯಾಲೇಸ್ ಒಂದೇ ಕಡೆ ಇದೆ. ಇದು ನೋಡಕ್ಕೆ ಎಕ್ಸಾಕ್ಟ್ ಪರ್ಷಿಯನ್ ಸ್ಟೈಲ್ ನಲ್ಲಿ ಇದೆ. 18th ಸೆಂಚುರಿನಲ್ಲಿ ಕಟ್ಟಿದ್ರು ಕೂಡ ಇವತ್ತಿಗೂ ಈ ಬಿಲ್ಡಿಂಗ್ ತುಂಬಾ ಗ್ರ್ಯಾಂಡ್ ಆಗಿ ಇದೆ. ಅದಷ್ಟೇ ಅಲ್ಲ, ಇಲ್ಲಿ ಮ್ಯೂಸಿಯಂ ನಲ್ಲಿ ಅವರ ಡ್ರೆಸ್, ವೆಪನ್ಸ್ ಮತ್ತೆ ಆ ಕಾಲದ ಅಮೇಸಿಂಗ್ ಫೋಟೋಸ್ ಎಲ್ಲ ಇಟ್ಟಿದ್ದಾರೆ. ನಿಮ್ಗೆ ಫೋಟೋಗ್ರಫಿ ಇಷ್ಟ ಅಂತಿದ್ರೆ ಈ ಪ್ಲೇಸ್ ನಿಮ್ಗೆ ಹೆವೆನ್ ತರ. ಎವ್ರಿ ಕಾರ್ನರ್ ಇಸ್ ಅ ಪರ್ಫೆಕ್ಟ್ ಫ್ರೇಮ್. ಕಾರ್ ಲವರ್ಸ್ಗೆ ಇಲ್ಲೊಂದು ಸ್ಪೆಷಲ್ ಸರ್ಪ್ರೈಸ್ ಇದೆ. ಇಲ್ಲಿ ನಿಜಾಮ್ಸ್ ಯೂಸ್ ಮಾಡ್ತಿದ್ದ ವಿಂಟೇಜ್ ಕಾರ್ ಕಲೆಕ್ಷನ್ ಕೂಡ ಇದೆ. ಯಾರಿದು? ನೆಕ್ಸ್ಟ್ ನಾವು ಹೊರಟಿದ್ದು ಮೆಕ್ಕಾ ಮಸ್ಜಿದ್. ದಿಸ್ ಇಸ್ ವೆರಿ ನಿಯರ್ ಟು ಚೌ ಮಹಲ್ ಅಂಡ್ ಚಾರ್ಮಿನಾರ್. ಅಂಡ್ ಫಾರ್ ಗರ್ಲ್ಸ್ ಡ್ರೆಸ್ ಕೋಡ್ ಇಸ್ ಮಸ್ಟ್. ನೀವು ವೆಸ್ಟರ್ನ್ ಡ್ರೆಸ್ ಹಾಕೊಂಡು ಹೋಗೋದಕ್ಕಾಗಲ್ಲ, ಶಾರ್ಟ್ ಡ್ರೆಸ್ಸಸ್ ಹಾಕೋದಕ್ಕೆ ಬಿಡಲ್ಲ. ಸೊ ಟ್ರೆಡಿಷನಲ್ ಡ್ರೆಸ್ ವಿತ್ ವೇಲ್ ಆರ್ ಶಾಲ್ ಇಸ್ ಮಸ್ಟ್. ಹಾಗೆ ಚಾರ್ಮಿನಾರ್ಗೆ ಹೋಗಿ, ಸೊ ಬೆಟರ್ ನೀವು 4 o'clock ಅಷ್ಟರಲ್ಲೇ ಹೋದ್ರೆ ಒಳಗ್ ಹೋಗೋದಕ್ ಬಿಡ್ತಾರೆ. ನಾವು ಲೇಟ್ ಆಗಿದ್ರಿಂದ ಒಳಗ್ ಹೋಗೋದಕ್ಕಾಗ್ಲಿಲ್ಲ, ಹೊರಗಿಂದಾನೆ ಫೋಟೋ ತಗೊಂಡ್ ಬಂದ್ವಿ. ನೆಕ್ಸ್ಟ್ ಅಲ್ಲೇನೆ ಪರ್ಲ್ ಶಾಪಿಂಗ್ ಮಾಡೋಣ ಅಂತ ಹತ್ರದಲ್ಲಿರೋ ಸ್ಟೋರ್ಸ್ ಗಳನ್ನ ವಿಸಿಟ್ ಮಾಡಿ ಪರ್ಲ್ಸ್ ತಗೊಂಡ್ವಿ ನಾವು. ನೆಕ್ಸ್ಟ್ ನಾವು ಹೋಗಿದ್ದು ಲುಂಬಿನಿ ಪಾರ್ಕ್. ಸೊ ಹೋಗಿದ ತಕ್ಷಣ ನಾವು ಲೇಸರ್ ಶೋ ಮಿಸ್ ಮಾಡ್ಕೋಬಾರ್ದು ಅಂತ ಫಸ್ಟ್ ಅಲ್ಲಿಗೆ ಹೋದ್ವಿ. 7:15 and 8:30 PM ಗೆ ವೀಕೆಂಡ್ಸ್ ಅಲ್ಲಿ 2 shows ಇರುತ್ತೆ. ವೀಕ್ ಡೇಸ್ ಅಲ್ಲಿ ಬರೀ 7:15 ಶೋ ಇರುತ್ತೆ. ಸೊ ಇದ್ರದ್ದು ಪ್ರೈಸ್ 100 or 120 ಅಂಡ್ ಪಾರ್ಕ್ ಎಂಟ್ರಿ ಪ್ರೈಸ್ 20 rupees per person. ಸೊ ಈ ವಿಡಿಯೋನ ನಾನು ಇನ್ನೊಂದ್ರಲ್ಲಿ ಹಾಕಿರ್ತೀನಿ ಹೇಗಿತ್ತು ಈ ಲೇಸರ್ ಶೋ ಅಂತ. ಅಂಡ್ ನಾವು ಹೋಗಿದ್ ಲೇಟ್ ಆಗಿದ್ರಿಂದ ಅಂಡ್ ಆಲ್ಸೋ ಮಳೆ ಬಂದಿತ್ತು. ಸೊ ಎಲ್ಲ ಆಲ್ಮೋಸ್ಟ್ ಕ್ಲೋಸ್ ಆಗಿತ್ತು. ನಮ್ಮಪ್ಪ ಅಂತೂ ಬೇಗ ಬರ್ಬೇಕಿತ್ತು ಇನ್ನು ಅಂತ ಹೇಳ್ತಾ ಇದ್ರು. ಸೊ ಇಟ್ಸ್ ಬೆಟರ್ 5 o'clock ಆ ತರ ಹೋದ್ರೆ ನೀವೆಲ್ಲ. ಅಂಡ್ ಯು ಕ್ಯಾನ್ ಸಿ ಇಲ್ಲಿ ಲೈವ್ ಪೋರ್ಟ್ರೇಟ್ ಸ್ಕೆಚ್ ಮಾಡ್ತಾ ಇದ್ರು, ತುಂಬಾ ಚೆನ್ನಾಗಿತ್ತು. ಅಂಡ್ ಆಲ್ಸೋ ಇಲ್ಲಿ ಹುಸೇನ್ ಸಾಗರ್ ಲೇಕ್ ಅಲ್ಲಿ ಬೋಟಿಂಗ್ ಇರುತ್ತೆ. ಸೊ ಇಲ್ಲಿ ನೀವು ಮಾರ್ನಿಂಗ್ ಬಂದ್ರೆ ಇಟ್ಸ್ ಬೆಟರ್, ಎಂಜಾಯ್ ಮಾಡಬಹುದು. ದಿಸ್ ವಾಸ್ ಆಲ್ ಅಬೌಟ್ ಆರ್ ಫಸ್ಟ್ ಡೇ ಇನ್ ಹೈದ್ರಾಬಾದ್. ಸೊ ನಾವು ಒಂದು 4 places ಕವರ್ ಮಾಡಿದ್ವಿ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಇನ್ಫಾರ್ಮೇಟಿವ್ ಅಂಡ್ ನಿಮ್ಗೂ ಹೈದ್ರಾಬಾದ್ ಟ್ರಿಪ್ ಪ್ಲಾನ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಅನ್ಕೋತೀನಿ. So see you all in the next vlog. If you like this video, don't forget to like, comment, share and subscribe to my channel. Bye bye.